ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಕೃಪೆಯಿಂದ ನಮ್ಮನ್ನು ಪ್ರೀತಿಸುವಂಥ ದೇವರು ಎಂದಿಗೂ ಕೈ ಬಿಡದೆ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನನ್ನೇ ನಿರೀಕ್ಷಿಸಿಕೊಂಡಿರಬೇಕು. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 27ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ: ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಾವು ಧೈರ್ಯದಿಂದಿರಬೇಕು. ನನ್ನ ಜೀವಿತದಲ್ಲಿ ನಾನು ಹೇಗಪ್ಪ ಜೀವಿಸಲಿ? ನಾನು ಎಲ್ಲರನ್ನ ನಂಬ್ತಾ ಇದ್ದೀನಿ, ಆದರೆ ಎಲ್ಲರೂ ಕೈ ಬಿಡ್ತಾರೆ ಎಂಬುದಾಗಿ ನಾವು ಗಲಿಬಿಲಿ ಇರಬಹುದು. ಆದರೆ ದೇವರು ಇಂದು ಹೇಳ್ತಾನೆ, ನನ್ನನ್ನು ನಿರೀಕ್ಷಿಸಿರಿ, ನಾನು ನಿಮ್ಮನ್ನು ಕೈ ಹಿಡಿದು ನಡೆಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ಕೊಂಡಿರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನ ಜೀವಿತದಲ್ಲಿ ಯಾವಾಗಲೂ ಕುರಿ ಕಾಯುವಂಥ ಸಮಯದಲ್ಲೂ ಕೂಡ ದಾವೀದನು ಯಾವಾಗಲೂ ದೇವರನ್ನ ನಿರೀಕ್ಷಿಸಿಕೊಂಡಿರ್ತಿದ್ದಾರೆ ಎಂಬುದನ್ನು ನೋಡ್ತೀವಿ. ಆತ ಕುರಿ ಕಾಯುವಂಥ ಸಮಯದಲ್ಲಿ ಎಲ್ಲ ಅರಸ ಆಗುವವರೆಗೂ ದೇವರನ್ನೇ ನಿರೀಕ್ಷಿಸಿಂದ ಜೀವಿಸ್ತಾ ಇದ್ದೀನಿ ಎಂಬುದನ್ನು ನೋಡ್ತೀವಿ. ಆತ ಭವಿಷ್ಯ ನೋಡುವಾಗ ಅಯ್ಯೋ ನಾನು ಹೇಗಾಗ್ತೀನಿ ಅಂತ ಒಂದು ಗಲಿಬೆಲಿ ಇರ್ಬೋದಿತ್ತು, ಆದರೆ ಆ ದಾವೀದನ ಬರೀ ದೇವರನ್ನೇ ನಿರೀಕ್ಷಿಸಿಕೊಂಡು ಜೀವಿಸ್ತಾ ಇದ್ದೀರಿ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 40ನೇ ಅಧ್ಯಾಯ 1ನೇ ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿ ಕೊಟ್ಟು ಲಕ್ಷಿಸಿದನು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವ್ರು ಉತ್ತರ ಕೊಡುವಂತ ದೇವರು. ಅಯ್ಯೋ ನನ್ನ ಮಗಳು ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಲೇ, ಅವಳಿಗೆ ನಾನು ಉತ್ತರ ಕೊಡ್ತೇನೆ ಎಂಬುದಾಗಿ. ನೋಡಿ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿ ಕೊಟ್ಟು ಲಕ್ಷಿಸಿದನು. ಆಮೀನ್. ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರು. ಪ್ರೀತಿಯ ಮಕ್ಕಳೇ, ನೀವು ಎಂತ ಸಮಸ್ಯೆಯಲ್ಲಿದ್ದರೂ, ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ಲಕ್ಷಿಸುವಂತ ದೇವರು. ನನ್ನ ಮಗಳಿಗೆ ನನ್ನ ಮೇಲೆ ನಿರೀಕ್ಷಿಸಿ ಇಟ್ಟಿದ್ದಾಳೆ, ಅವಳಿಗೆ ಸಹಾಯ ಮಾಡಬೇಕು ಎಂಬುದಾಗಿ ದೇವ್ರು ಕರೀತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಯಾವಾಗಲೂ ನಮ್ಮನ್ನು ನೋಡುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 31ನೇ ಅಧ್ಯಾಯ 24ನೇ ವಚನ ಓದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನೋಡಿ, ಯೆಹೋವನನ್ನು ನಿರೀಕ್ಷಿಸುವರೇ, ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಆಮೀನ್, ಹಲ್ಲೆಲೂಯಾ. ನೋಡಿ, ದಾವೀದನು ಹೇಳ್ತಾನೆ ಏನಂತಾರೆ, ಯೆಹೋವನನ್ನು ನಿರೀಕ್ಷಿಸುವರೇ, ಧೈರ್ಯವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂಬುದಾಗಿ. ದೃಢವಾಗಿರಬೇಕು. ನಾವು ದೇವರನ್ನಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಾವು ಆತನನ್ನೇ ನಿರೀಕ್ಷಿಸುವಾಗ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ನಾವು ಎಲ್ಲರಿಗೆ ಸಹಾಯ ಕೇಳ್ತೀವಿ. ನಾವು ಇಂಥ ವ್ಯಕ್ತಿಗೆ, ದೊಡ್ಡ ವ್ಯಕ್ತಿಗೆ ನಾವು ನಿರೀಕ್ಷೆಯಿಂದ ಕಾಯ್ತಾ ಇರ್ತೀವಿ. ಅಯ್ಯೋ ನನಗೆ ಈ ತರ ಸಹಾಯ ಮಾಡ್ತಾರೆ ಎಂಬುದಾಗಿ ಎಷ್ಟೋ ವರ್ಷದಿಂದ ನಾವು ಕಾಯ್ತಾ ಇರ್ತೀವಿ. ಆದ್ರೆ ಒಂದು ವೇಳೆ ಅವರು ಮರ್ತು ಹೋಗ್ತಾರೆ. ಆದ್ರೆ ನಮ್ಮ ದೇವರು ಎಂದಿಗೂ ಮರೆಯುವುದಿಲ್ಲ. ಆತ ನಮ್ಮನ್ನು ಲಕ್ಷಿಸ್ತಾನ, ನಮ್ಮ ಮೊರೆನ ಕೇಳುವಂತ ದೇವರು, ನಮ್ಮನ್ನು ಬಿಡುಗಡೆ ಕೊಡುವಂತ ದೇವರು. ದಾವೀದನ್ನು ಯಾವ ರೀತಿಯಲ್ಲಿ ಅದ್ಭುತವಾಗಿ ನಡೆಸಿದ್ರು, ಅದೇ ತರ ನಾವು ಕೂಡ ದೇವರಲ್ಲಿ ನಿರೀಕ್ಷೆಯಿಂದ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಮಕ್ಕಳೇ, ಎಂದು ಕೈ ಬಿಡುವುದಿಲ್ಲ. ಒಂದು ದಿವಸ ಒಂದು ಯೌವನಸ್ಥ ಹುಡುಗ ತನ್ನ ಕೆಲಸದಲ್ಲಿ ಅದ್ಭುತ ನಡೀತಾ ಇದ್ದ ಒಂದು ಒಳ್ಳೆ ವ್ಯಕ್ತಿನ ಆತ ಒಂದು ನಿರೀಕ್ಷೆಯಿಂದ ಜೀವಿಸ್ತಾ ಇದ್ದ. ಅಯ್ಯೋ ನನಗೆ ಸಹಾಯ ಮಾಡ್ತಾರೆ, ಕೆಲಸದಲ್ಲಿ ಒಳ್ಳೆಯ ಸ್ಥಾನ ಕೊಡ್ತಾರೆ ಎಂಬಂತ ಒಂದು ನಿರೀಕ್ಷೆಯಿಂದ ಆತ ಕೈ ಬಿಟ್ಟ. ಆತ ದೂರ ಆದ, ಈತ ದುಃಖದಲ್ಲಿ ಇಳ್ತಾ. ಆದ್ರೆ ಒಂದು ದಿವಸ ಸಭೆಗೆ ಹೋಗ್ತಾನೆ, ದೇವರೇ ಈ ತರ ಎಲ್ಲ ನನಗೆ ಮೋಸ ಮಾಡಿದ್ರು, ಅವರಿಗೆ ಎಷ್ಟೋ ನಿರೀಕ್ಷೆಯಿಂದ ಇಟ್ಟಿದೆ, ಆದ್ರೆ ದೇವರೇ ಈ ತರ ಮಾಡಿದ್ರು ಎಂಬುದಾಗಿ ಆತ ಕೊನೆಯಲ್ಲಿ ಪ್ರಾರ್ಥನೆಯಿಂದ ಬೇಡುವಾಗ, ದೇವರೇ ನೀನೇ ನನಗೆ ದಾರಿ ತೋರಿಸೆಂಬುದಾಗಿ ಆತ ದೇವರಲ್ಲಿ ನಿರೀಕ್ಷೆಯಿಂದ ಆತನ ಜೀವಿತನೇ ಅದ್ಭುತ ಮಾಡಿದ್ರು. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರಲ್ಲಿ ನಾವು ಬೆಳಿಬೇಕು. ದೇವರೇ ನಿನ್ನನ್ನೇ ನಿರೀಕ್ಷೆಯಿಂದ ಜೀವಿಸ್ತೀನಿ, ನೀನು ನನ್ನ ಸಹಾಯಕನಾಗಿರು ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆ ವಾಗ್ದಾನ ಕೊಟ್ಟಿದ್ದಲ್ಲಪ್ಪ, ಯೆಹೋವನೇ, ನೀವು ಯೆಹೋವ ದೇವರನ್ನೇ ನಿರೀಕ್ಷಿಸಿಕೊಂಡಿರಿ ಎಂಬುದಾಗಿ. ಹೌದು ಸಪ್ಪ, ಅವ್ರು ಯಾರ್ಯಾರು ಸಮಸ್ಯೆಲಿದ್ದರೋ ನಿನ್ನನ್ನೇ ನಿರೀಕ್ಷಿಸಿಕೊಂಡಿರುವಾಗ ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಈ ವಿಡಿಯೋ ಮೂಲಕ ಆಶೀರ್ವದಿಸಿ ಕಾಪಾಡು, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.